ನಮಸ್ತೆ ಸ್ನೇಹಿತರೆ, ವಿಡಿಯೋ ಎಡಿಟಿಂಗ್ ಈಗಷ್ಟೇ ನೀವು ಕಲ್ತಿರ್ತೀರಾ, ಇಲ್ಲಾಂದ್ರೆ ಫ್ರೀಲಾನ್ಸ್ ಸ್ಟಾರ್ಟ್ ಮಾಡ್ಬೇಕಂತಿರ್ತೀರಾ. ಬಟ್ ನಿಮ್ಮ ಹತ್ರ ಯಾವುದೇ ರೀತಿಯಿಂದ ಪ್ರೀವಿಯಸ್ ವರ್ಕ್ಸ್ ಯಾವುದು ಇರಲ್ಲ ನೀವು ಮಾಡಿರೋದು, ಯಾಕಂದ್ರೆ ಇನ್ನ ಬಿಗಿನಿಂಗ್ ಅಲ್ಲಿ ಇರ್ತಿರಲ್ವಾ. ಹಾಗಾಗಿ ಹೇಗೆ ನೀವು ನಿಮ್ಮ ಪೋರ್ಟ್ಫೋಲಿಯೋ ಅಂದ್ರೆ ನಿಮ್ಮ ಕೆಲಸಗಳನ್ನ ಕ್ರಿಯೇಟ್ ಮಾಡೋದು ಹೇಗೆ, ಸೊ ನಿಮ್ಗೆ ಏನೇನ್ ಕೆಲಸ ಇರುತ್ತೆ ಸ್ಕಿಲ್ ಸೆಟ್ ಅದನ್ನ ಶೋಕೇಸ್ ಮಾಡ್ಬೇಕಲ್ವಾ ವಿಡಿಯೋನ, ಅದಕ್ಕೆ ಪೋರ್ಟ್ಫೋಲಿಯೋ ಅಂತ ಹೇಳ್ತಾರೆ. ಸೊ ಈ ತರದ ಪೋರ್ಟ್ಫೋಲಿಯೋನ ಹೇಗೆ ಕ್ರಿಯೇಟ್ ಮಾಡೋದು, ನೀವಿನ್ನ ಬಿಗಿನಿಂಗ್ ಅಲ್ಲಿ ಇದ್ದೀರಾ, ಯಾವುದೇ ರೀತಿಯಾದಂತ ಕ್ಲೈಂಟ್ ಜೊತೆ ನೀವು ವರ್ಕ್ ಮಾಡಿಲ್ಲ, ಸೊ ಈ ತರ ಸಿಚುವೇಶನ್ ಅಲ್ಲಿ ಹೇಗೆ ನಿಮ್ಮದೇ ಆದಂತ ಒಂದು ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡಬೇಕು ಅಂತ ಒಂದು ನಾನು ಸೀರೀಸ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈಗ ನಿಮ್ಮ ಹತ್ರ ಬಂದು ಯಾವುದೇ ರೀತಿಯಾದಂಥ ಕ್ಲೈಂಟ್ಸ್ಗಳಿಲ್ಲ, ಹಾಗೆಯೇ ನಿಮಗೆ ವಿಡಿಯೋಸ್ ಕ್ರಿಯೇಟ್ ಮಾಡೋಕ್ಕೆ ಐಡಿಯಾಸ್ ಬರ್ತಿರಲ್ಲ. ಸೊ ಹಾಗಾಗಿ ನಾವು ಇವಾಗ ನಮ್ಮದೇ ಆದಂಥ ಒಂದಷ್ಟು ಕ್ಲೈಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ತೀವಿ. ಈಗ ನಿಮ್ಮ ಬ್ರೌಸರ್ನಲ್ಲಿ ಗೂಗಲ್ನಲ್ಲಿ ಬಂದ್ಬಿಟ್ಟು ChatGPT ಅಂತ ಸರ್ಚ್ ಮಾಡಿ. ಇಲ್ಲಿ ChatGPT ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ chatgpt.openai.com ಅಂತಿರುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಲಾಗಿನ್ ಅಂತ ಕೇಳುತ್ತೆ. ನಿಮ್ಮ ಹತ್ರ ಅಕೌಂಟ್ ಇಲ್ಲ ಅಂತ ಹೇಳಿದ್ರೆ ಸೈನ್ ಅಪ್ ಅಂತ ಕೊಡ್ಬೋದು. ಅಕೌಂಟ್ ಆಲ್ರೆಡಿ ಇದ್ರೆ ಲಾಗಿನ್ ಅಂತ ಕೊಡಿ. ಸೊ ಅಗೇನ್ ಕಂಟಿನ್ಯೂ ವಿತ್ ಗೂಗಲ್ ಅಂತ ಕೊಡಿ. ಅಂದ್ರೆ ನಾನು ಗೂಗಲ್ ಲಾಗಿನ್ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ಅಗೇನ್ ಇಲ್ಲಿ ನಂದು ಬಿಸ್ನೆಸ್ ಇಮೇಲ್ ID ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ChatGPT ಬಂದು ಈ ತರ ಇಂಟರ್ಫೇಸ್ ಇರುತ್ತೆ. ಸೊ ಇಲ್ಲಿ ನೀವು ChatGPTಗೆ ಯಾವುದೇ ರೀತಿಯಾದಂತ ಪ್ರಾಂಪ್ಟ್ ಗಳನ್ನ ನೀವು ಕೇಳ್ಬೋದು ಇಲ್ಲಿ. ಸೊ ಮೊದಲಿಗೆ ನಾವು ಕ್ಲೈಂಟ್ಸ್ ನ ಜನರೇಟ್ ಮಾಡ್ಬೇಕಲ್ಲ, ಅದಕ್ಕೆ ನಾನು ಇಲ್ಲಿ ಹೇಳ್ತೀನಿ ಜನರೇಟ್ 3 ಕ್ಲೈಂಟ್ ಬ್ರೀಫ್ ಟು ಕ್ರಿಯೇಟ್ ಅ 15 ಸೆಕೆಂಡ್ ಪ್ರೊಮೋ ವಿಡಿಯೋ ಫಾರ್ ದೇರ್ ಪ್ರಾಡಕ್ಟ್ ಆರ್ ಸರ್ವಿಸ್ ಅಂತಿದೆ. ಸೊ ಇದೇನು ಬರ್ದಿರೋದು ಅಂತ ಹೇಳಿದ್ರೆ, ನನಗೆ 3 ಕ್ಲೈಂಟ್ ಬ್ರೀಫ್ ನ ಜನರೇಟ್ ಮಾಡಿಕೊಡು, 15 ಸೆಕೆಂಡ್ ಪ್ರೊಮೋ ವಿಡಿಯೋ ಕೇಳಬೇಕು ಅವ್ರ ಪ್ರಾಡಕ್ಟ್ ಮತ್ತೆ ಸರ್ವಿಸ್ನ ಶೋಕೇಸ್ ಮಾಡೋಕ್ಕೆ ಅಂತ ನಾನು ಇಲ್ಲಿ ಬರ್ದಿದ್ದೀನಿ. ಸೊ ಇವಾಗ ನಾನು ಎಂಟರ್ ಪ್ರೆಸ್ ಮಾಡಿದ್ರೆ ಅದು ಜನರೇಟ್ ಮಾಡಿಕೊಡುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಫಸ್ಟ್ ಕ್ಲೈಂಟ್ ಬ್ರೀಫ್ ಬಂದಿದೆ, ಕಂಪ್ನಿ XYZ ಫಿಟ್ನೆಸ್ ಸ್ಟುಡಿಯೋ. ಸೊ ಫಸ್ಟ್ ಒನ್ ಬಂದು ಫಿಟ್ನೆಸ್ ರಿಲೇಟೆಡ್. ಸೊ ಇವ್ರ ಪ್ರಾಡಕ್ಟ್ ಸರ್ವಿಸಸ್ ಬಂದು ವರ್ಚುವಲ್ ವರ್ಕೌಟ್ ಕ್ಲಾಸಸ್. ಸೊ ಅಂದ್ರೆ ಆನ್ಲೈನ್ ಕ್ಲಾಸಸ್ ಮಾಡ್ತಿದ್ದಾರೆ ಇವರು. ಸೊ ಅದನ್ನ ಪ್ರಮೋಷನ್ ಮಾಡಬೇಕು. ಸೊ ಅದಕ್ಕೆ ನಾವು 15 ಸೆಕೆಂಡ್ಸ್ ಡೈನಾಮಿಕ್ ಪ್ರಮೋಷನಲ್ ವಿಡಿಯೋಸ್ನ ಕ್ರಿಯೇಟ್ ಮಾಡಬೇಕು ಅಂತಿದೆ. ಸೊ ಇಲ್ಲಿ ಅಬ್ಜೆಕ್ಟಿವ್ ನೋಡ್ಬೋದು, ಕ್ರಿಯೇಟ್ ಅ ಡೈನಾಮಿಕ್ 15 ಸೆಕೆಂಡ್ ಪ್ರೊಮೋ ವಿಡಿಯೋ ಹೈಲೈಟಿಂಗ್ ದ ಎಕ್ಸೈಟ್ಮೆಂಟ್. ಸೊ ಇದೆಲ್ಲ ಕೊಟ್ಟಿದ್ದಾರೆ. ಅದೇ ರೀತಿ ಮಿಕ್ಕಿದ 2 ಬ್ರೀಫ್ ಕೂಡ ಇದೆ. ಸೊ ಸೆಕೆಂಡ್ ಒನ್ ಬಂದ್ಬಿಟ್ಟು ಟೆಕ್ ಸೊಲ್ಯೂಷನ್ಸ್ ಇರೋದು, ಇನ್ನೊಂದು ಬಂದು ಫ್ರೆಶ್ ಬೈಟ್ಸ್ ಕ್ಯಾಟರಿಂಗ್ ಅಂತೆಲ್ಲ ಇದೆ. ಸೊ ನಿಮ್ಗೆ ಬೈ ಚಾನ್ಸ್ ಇದರಲ್ಲಿ ಯಾವ್ದಾದ್ರು ಕ್ಲೈಂಟ್ ಬ್ರೀಫ್ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅಗೇನ್ ನೀವು ಬಂದ್ಬಿಟ್ಟು ಜನರೇಟ್ ಫ್ಯೂ ಮೋರ್ ಅಂತ ಕೊಡ್ಬೋದು. ಅಗೇನ್ ನಿಮ್ಗೆ ಸ್ಪೆಸಿಫಿಕ್ ಆಗಿ ಈ ತರದ ಇಂಡಸ್ಟ್ರಿನೇ ಬೇಕಂತ ಹೇಳಿದ್ರೆ ಅದನ್ನ ಕೂಡ ಮೆನ್ಷನ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಇವಾಗ ಫ್ಯಾಷನ್ ಇಂಡಸ್ಟ್ರಿ ಬೇಕಂದ್ರೆ ಜನರೇಟ್ ಫ್ಯೂ ಮೋರ್ ಅಮಾಂಗ್ ವಿಚ್ ಒನ್ ಮೋರ್ ಬಿ ಫ್ರಮ್ ಫ್ಯಾಷನ್ ಇಂಡಸ್ಟ್ರಿ ಅಂತಿದೆ. ಸೊ ಇವಾಗ ನೀವು ಸರ್ಚ್ ಕೊಟ್ರೆ 4th ಬ್ರೀಫ್ ಜನರೇಟ್ ಆಗಿದೆ. ಸೊ ಟ್ರಾವೆಲ್ ಏಜೆನ್ಸಿ ಇದು. 5ನೇದು ಬಂದು ಹಾರ್ಮನಿ ಸ್ಪಾ ಅಂಡ್ ವೆಲ್ನೆಸ್ ಅಂತಿದೆ. ಸೊ ಇದು ಸ್ಪಾ ಮೆಂಬರ್ಶಿಪ್ ಬಗ್ಗೆ. ಇನ್ನೊಂದು ವೋಕ್ ಕಲ್ಚರ್ ಅಂತಿದೆ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಫ್ಯಾಷನ್ ಕಲೆಕ್ಷನ್. ಸೊ ಈ ರೀತಿ ನೀವು ಎಷ್ಟು ಕ್ಲೈಂಟ್ ಬ್ರೀಫ್ ಬೇಕಾದ್ರೆ ನೀವು ಜನರೇಟ್ ಮಾಡ್ಕೋಬಹುದು. ಹಾಗೇನೆ ನಿಮಗೆ ಬೇಕಾಗಿರುವಂತ ಇಂಡಸ್ಟ್ರಿ ಕೂಡ ನೀವು ಜನರೇಟ್ ಮಾಡ್ಕೋಬಹುದು. ಸೊ ಇದು ಫಸ್ಟ್ ಸ್ಟೇಜ್. ನಿಮ್ಗೆ ಕ್ಲೈಂಟ್ ಬ್ರೀಫ್ ಇಲ್ಲ ಅಂತ ಹೇಳ್ತಿದ್ರಿ ಅಥವಾ ಐಡಿಯಾಸ್ ಬರಲ್ಲ ಅಂತ ಹೇಳ್ತಿದ್ರಿ ವಿಡಿಯೋ ಮಾಡಕ್ಕೆ. ಸೊ ಈ ರೀತಿ ನೀವು ಕ್ಲೈಂಟ್ ಬ್ರೀಫ್ ನ ಜನರೇಟ್ ಮಾಡ್ಕೊಂಡು ಐಡಿಯಾಸ್ ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇದು ಫಸ್ಟ್ ಸ್ಟೆಪ್. ನೆಕ್ಸ್ಟ್ ನಾವು ಯಾವ್ದಾದ್ರು ಒಂದು 2-3 ಕ್ಲೈಂಟ್ ಬ್ರೀಫ್ ನ ತಗೊಂಡು ಇದರಿಂದ ಹೇಗೆ ನಾವು ವಿಡಿಯೋನ ಜನರೇಟ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಸೊ ಇವಾಗ ನಿಮ್ಗೆ ಇಲ್ಲಿ ಕ್ಲೈಂಟ್ ಬ್ರೀಫ್ ಬಂದಿದೆ ಅಲ್ವಾ, ಸಾಕಷ್ಟು ಜನರಿಗೆ ಇಷ್ಟು ಕ್ಲೈಂಟ್ ಬ್ರೀಫ್ ಬಂದ ಮೇಲೆ ಕೂಡ ಐಡಿಯಾಸ್ ಬರಲ್ಲ. ಹೊಸದಾಗಿ ಸ್ಟಾರ್ಟ್ ಮಾಡ್ತಿರ್ತಾರಲ್ಲ, ಹೇಗೆ ಐಡಿಯಾಸ್ ಪಡ್ಕೊಳ್ಳೋದು, ನನ್ನ ಹತ್ರ ಬ್ರೀಫ್ ಇದೆ, ಓಕೆ ಈ ತರದ್ದು ಒಂದು 15 ಸೆಕೆಂಡ್ ಪ್ರೊಮೋ ವಿಡಿಯೋ ಮಾಡ್ಬೇಕು, ಬಟ್ ಯಾವ ತರ ಮಾಡೋದು, ಹೇಗೆ ಮಾಡೋದು, ಇದೆಲ್ಲ ಅಷ್ಟು ಐಡಿಯಾಸ್ ಇರಲ್ಲ. ಸೊ ಐಡಿಯಾಸ್ ಎಲ್ಲ ಹೇಗೆ ಜನರೇಟ್ ಮಾಡೋದಂತ ನಾನು ನೆಕ್ಸ್ಟ್ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಮೊದಲಿಗೆ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಕ್ಲೈಂಟ್ ಬ್ರೀಫ್ ಇರಲಿಲ್ಲ ಅಥವಾ ಐಡಿಯಾಸ್ ಇರಲಿಲ್ಲ ಯಾವ ತರ ವಿಡಿಯೋ ಮಾಡ್ಬೇಕಂತ, ನಾವು ChatGPT ಯೂಸ್ ಮಾಡ್ಕೊಂಡು ಕ್ಲೈಂಟ್ ಬ್ರೀಫ್ ನ ಜನರೇಟ್ ಮಾಡ್ಕೊಂಡಿದೀವಿ. ಹಾಗೇನೆ ಐಡಿಯಾಸ್ ಕೂಡ ನಾವಿಲ್ಲಿ ಜನರೇಟ್ ಮಾಡ್ಕೊಂಡಿದೀವಿ. ಸೊ ಇದು ಫಸ್ಟ್ ಸ್ಟೆಪ್. ಈಗ ಒಂದೊಂದೇ ಕ್ಲೈಂಟ್ ಬ್ರೀಫ್ ನ ತಗೊಂಡು ಹೇಗೆ ವಿಡಿಯೋಸ್ ನ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಸೊ ಅಗೇನ್ ಈ ವಿಡಿಯೋ ಎಲ್ಲ ನನ್ಗೆ ಗೊತ್ತಿಲ್ಲ ಎಷ್ಟು ಡ್ಯೂರೇಷನ್ ಲೆಂತ್ ಬರ್ಬೋದು ಅಂತ ಹೇಳ್ಬಿಟ್ಟು, ಯಾಕಂದ್ರೆ ನಾನು ಲೈವ್ ಎಕ್ಸಾಂಪಲ್ ತರ ಮಾಡ್ತಿರೋದು. ಲೈವ್ ಎಕ್ಸಾಂಪಲ್ ಅಂದ್ರೆ ಲೈಕ್ ಬ್ರೀಫ್ ತಗೊಂಡು ಹೇಗೆ ಸರ್ಚ್ ಮಾಡೋದು, ಹೇಗೆ ವರ್ಕ್ ಮಾಡಿ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ತೋರಿಸೋದು. ಸೊ ಹಾಗಾಗಿ ನಾನು ನೋಡ್ತೀನಿ ಆದಷ್ಟು ಒಂದೇ ವಿಡಿಯೋನಲ್ಲಿ ಚಿಕ್ಕದಾಗಿ ಮಾಡಕ್ಕೆ. ಬೈ ಚಾನ್ಸ್ ಆಗಿಲ್ಲ ಅಂದ್ರೆ ನಾನು ಒಂದು ಫುಲ್ ಲೆಂದಿ ವಿಡಿಯೋ ಹಾಕ್ತೀನಿ. ಸೊ ಈಗ ಫಸ್ಟ್ ಕ್ಲೈಂಟ್ ಬ್ರೀಫ್ ನೋಡೋಣ. ಸೊ ಮೊದಲಿಗೆ ಇಲ್ಲಿ ಬಂದು ಫಿಟ್ನೆಸ್ ಸ್ಟುಡಿಯೋ ಇದೆ, XYZ ಫಿಟ್ನೆಸ್ ಸ್ಟುಡಿಯೋ ಅಂತ. ಫಸ್ಟ್ ನೀವು ಕಂಪ್ನಿ ಕ್ಲೈಂಟ್ ಬ್ರೀಫ್ ನ ಅರ್ಥ ಮಾಡ್ಕೋಬೇಕು. ಸೊ ಫಸ್ಟ್ ನಿಮ್ಗೆ ಏನೇನ್ ಇಂಪಾರ್ಟೆಂಟ್ ವಿಷಯ ಬೇಕಾಗತ್ತಂದ್ರೆ ಕಂಪ್ನಿ ಹೆಸರು, ಅವ್ರದ್ದು ಲೋಗೋ ಏನಾದ್ರು ಇದೆಯಾ ಇಲ್ವಾ ಅಂತ ನೋಡ್ಬೇಕು. ಅಗೇನ್ ಲೋಗೋ ಇಲ್ಲ ಅಂದ್ರೂ ಈ ಕೇಸಲ್ಲಿ ಪರವಾಗಿಲ್ಲ, ಸದ್ಯಕ್ಕೆ ನಾವು ಟೆಕ್ಸ್ಟ್ ನಾನೇ ಲೋಗೋ ತರ ಯೂಸ್ ಮಾಡ್ಬೋದು. ಸೊ ಕಂಪ್ನಿ ಹೆಸರು, ಆಮೇಲೆ ಪ್ರಾಡಕ್ಟ್ ಸರ್ವಿಸ್ ಏನ ಅವರು ಪ್ರಮೋಷನ್ ಮಾಡ್ತಿದ್ದಾರೆ ಅದನ್ನ ತಿಳ್ಕೋಬೇಕು. ಸೊ ಇಲ್ಲಿ ಬಂದ್ಬಿಟ್ಟು ಅವ್ರದ್ದು ವರ್ಚುವಲ್ ವರ್ಕೌಟ್ ಕ್ಲಾಸಸ್, ಸೊ ಅದನ್ನ ಪ್ರಮೋಟ್ ಮಾಡಬೇಕು. ಅದು ನಮ್ಗೆ ಮೈಂಡ್ ಅಲ್ಲಿ ಇರಬೇಕು, ಯಾವ ಪ್ರಾಡಕ್ಟ್ ನ ನಾವು ಪ್ರಮೋಟ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅದ್ರ ಸುತ್ತಾನೆ ನಾವು ಐಡಿಯಾಸ್ ಅಥವಾ ವಿಜುವಲ್ಸ್
ನಾವು ಕ್ಲೀನ್ ಆಗಿ ಹುಡ್ಕೋದು. ನೆಕ್ಸ್ಟ್ ಅಬ್ಜೆಕ್ಟಿವ್ ಅಂತ ಹೇಳಿದ್ರೆ ಈ ವಿಡಿಯೋದು ಇಂಟೆನ್ಷನ್ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಕ್ರಿಯೇಟ್ ಅ ಡೈನಾಮಿಕ್ 15 second promo video highlighting the excitement and convenience of our new virtual workout classes. Showcase diverse fitness routines, energetic trainers, and flexibility of training of exercising from home. Emphasize the accessibility of joining classes anytime anywhere. Okay. Objective ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇವಾಗ ನಾರ್ಮಲ್ ಆಗಿ ವಿಡಿಯೋ ಮಾಡ್ಕೊಡಿ ಅಂತ ಹೇಳ್ತಾರಲ್ಲ, ಸೊ ನಿಮ್ಗೆ ಒಂದು ವಿಡಿಯೋ ಮಾಡಕ್ಕೆ ಒಂದು ಇಂಟೆನ್ಷನ್ ಇರ್ಬೇಕು ಯಾವಾಗ್ಲೂ. ಸುಮ್ಮನೆ ಅವ್ರು ಪ್ರಾಡಕ್ಟ್ ಕೊಟ್ಟಿದ್ದಾರೆ ಇದನ್ನ ನೀವು ತೋರಿಸ್ಬಿಡಿ ಒಂದು ವಿಡಿಯೋನಲ್ಲಿ ಅಂತ ಹೇಳಿದ್ರೆ ನಿಮ್ಗೆ ಐಡಿಯಾಸ್ ಬರಬೇಕು. ಸೊ ಐಡಿಯಾಸ್ ಎಲ್ಲಿಂದ ಬರುತ್ತೆ ಅಂದರೆ ನಿಮ್ಮ ಕ್ಲೈಂಟ್ ಇಂದಾನೇ ಬರುತ್ತೆ. ಸೊ ನೀವು ಅವ್ರು ಕೇಳಬೇಕು, ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಸರ್? ಓಕೆ, ನಿಮ್ಮ ಹತ್ರ ಪ್ರಾಡಕ್ಟ್ ಇದೆ, ಈ ಪ್ರಾಡಕ್ಟು ಬೇರೆಯವ್ರು ಯಾಕೆ ಪರ್ಚೇಸ್ ಮಾಡಬೇಕು ಅಥವಾ ಯಾಕೆ ನೋಡ್ಬೇಕು ಇದನ್ನು? ಸೊ ಅದಕ್ಕೆ ನಾವು USP ಅಂತ ಹೇಳ್ತೀವಿ. ಸೊ ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ಸಾಕಷ್ಟು ವರ್ಕೌಟ್ ಕ್ಲಾಸಸ್ಗಳಿರುತ್ತಲ್ಲ, ಈ ವರ್ಕೌಟ್ ಕ್ಲಾಸಸ್ ನಿಮ್ಮ ವರ್ಕೌಟ್ ಕ್ಲಾಸಿಗೆ ಯಾಕೆ ಬರಬೇಕು? ಅದು ಒನ್ ಆಫ್ ದ ರೀಸನ್ ಇರ್ಬೋದು. ಬಟ್ ಇದ್ರಲ್ಲಿ ಅವ್ರು ಮೇನ್ ಆಗಿ ಬೇಕಾಗಿರೋದು ಏನಂತ ಹೇಳಿದ್ರೆ, ಅವರು ಕ್ಲಾಸಸ್ ನಾವು ಮಾಡ್ತಿದ್ದೀವಿ ಅಂತ ಹೇಳ್ಬೇಕಂತಿದ್ದಾರೆ. ಸೊ ಅದನ್ನ ಯಾವ ರೀತಿ ತೋರಿಸ್ಬೇಕು, ಅವ್ರ ಹತ್ರ ಏನಾದ್ರು ಐಡಿಯಾಸ್ ಇದೆಯಾ, ಇದೆಲ್ಲ ನೀವು ಕೇಳಬೇಕು. ಅವಾಗ ನಿಮ್ಗೆ ಐಡಿಯಾಸ್ ಬರುತ್ತೆ. ಸೊ ನೀವೇ ಓನಾಗಿ ಐಡಿಯಾಸ್ ಮಾಡಿಕೊಂಡು ಮಾಡ್ತೀರಾ, ಅವ್ರಿಗೆ ತೋರಿಸ್ತೀರಾ ಅಂತ ಹೇಳಿದ್ರೆ ಅಲ್ಲಿ ಕ್ಲಾಶಸ್ ಬರುತ್ತೆ. ಯಾಕಂದರೆ ಅವ್ರ ಮೈಂಡಲ್ಗೆ ಬೇರೆ ವಿಜುವಲ್ಸ್ ಇರ್ಬೋದು, ನಿಮ್ಮ ಮೈಂಡಲ್ಲಿ ಬೇರೆ ಐಡಿಯಾಸ್ ಇರ್ಬೋದು. ಆದಷ್ಟು ಐಡಿಯಾಸ್ನೆಲ್ಲ ನೀವು ಕ್ಲೈಂಟಿಂದಾನೇ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಸೊ ಇವಾಗ ಇಲ್ಲಿ ನೋಡಿದ್ರೆ ನಾವು ಕ್ರಿಯೇಟ್ ಅ ಡೈನಾಮಿಕ್ 15 second promo ವಿಡಿಯೋ ಬೇಕಂತ ಹೇಳಿದ್ದಾರೆ. ಅದಾದ್ಮೇಲೆ ಅದ್ರಲ್ಲಿ ಅವ್ರಿಗೆ ಏನೇನು ಬೇಕು, ಸೊ ಅದನ್ನ ನೀವು ಕೇಳಬೇಕು. ಓಕೆ ಸರ್, ಈ ವಿಡಿಯೋನಲ್ಲಿ ನಿಮ್ಮ ಪ್ರಕಾರ ಏನೇನು ತೋರಿಸ್ಬೇಕು ಅಂದರೆ ನಿಮ್ಮ ಮೈಂಡಲ್ಲಿ ಏನಿದೆ, ಯಾವ ಥರ ವಿಜುವಲ್ಸ್ ಇರಬೇಕು ಅಂತ ನೀವು ಅವ್ರು ಕೇಳ್ತೀರಾ. ಸೊ ಅದರಲ್ಲಿ ಅವ್ರು ಏನು ಮೆನ್ಷನ್ ಮಾಡಿದ್ದಾರೆ, ಫಿಟ್ನೆಸ್ ರೂಟೀನ್ಸ್ನ ತೋರಿಸಿ, ಆಮೇಲೆ ಎನರ್ಜೆಟಿಕ್ ಟ್ರೈನರ್ಸ್ನ ತೋರಿಸಿ, ಅದಾದಮೇಲೆ ಫ್ಲೆಕ್ಸಿಬಿಲಿಟಿ ಆಫ್ ಎಕ್ಸಸೈಸ್ ಫ್ರಮ್ ಹೋಮ್ ಅಂದರೆ ಮನೆಯಿಂದ ಎಕ್ಸಸೈಸ್ ಮಾಡ್ತಿರೋದು, ಫಿಟ್ನೆಸ್ ರೂಟೀನ್ಸ್ ಮಾಡೋದು. ಸೊ ಹಾಗಂದ್ರೆ ನೀವು 2-3 ಎಕ್ಸಸೈಸ್ ಮಾಡೋ ವಿಜುವಲ್ಸ್ನ ತೋರಿಸ್ಬೋದು. ಹಾಗೆಯೇ ಎನರ್ಜೆಟಿಕ್ ಟ್ರೈನರ್ಸ್, ಸೊ ಜೋಶಲ್ಲಿರೋ ಥರದ್ದು ಒಂದಷ್ಟು ಟ್ರೈನರ್ಸ್ ಅವ್ರದ್ದು ಫುಟೇಜಸ್ನ ತೋರಿಸ್ಬೋದು. ಅದ್ರ ಜೊತೆಗೆ ಮನೆಯಿಂದ ಎಕ್ಸಸೈಸ್ ಮಾಡ್ತಿರೋದು. ಸೊ ಇಲ್ಲಿ ನಿಮ್ಗೆ ಐಡಿಯಾಸ್ ಬಂತು, ಓಕೆ ಈ ಥರದ ಫುಟೇಜಸ್ನ ನಾನು ಯೂಸ್ ಮಾಡ್ಬೋದು ಅಂದ್ಬಿಟ್ಟು. ಅದಾದಮೇಲೆ ಇದರಲ್ಲಿ ಮೇಯ್ನ್ ನೀವೇನು ಎಂಫಸೈಸ್ ಮಾಡಬೇಕು ಅಥವಾ ಅವ್ರದ್ದು ಮೇನ್ ಸೆಲ್ಲಿಂಗ್ ಪಾಯಿಂಟ್ ಇರುತ್ತಲ್ಲ ಅದು. ಸೊ ಇಲ್ಲಿ ನೋಡ್ಬೋದು, ನಮ್ಮ ಕ್ಲಾಸು ಎಲ್ಲಿಂದ ಯಾವಾಗ ಹೇಗೆ ಬೇಕಾರೋ ಅವ್ರು ಜಾಯ್ನ್ ಆಗ್ಬೋದು. ಇದು ಮೇನ್ ಅವರು ಸೆಲ್ ಮಾಡ್ತಿದ್ದಾರೆ. ಸೊ ಇದನ್ನು ಕೂಡ ನೀವು ಅದರಲ್ಲಿ ಶೋಕೇಸ್ ಮಾಡಬೇಕು, ಅಂದರೆ ಇದನ್ನು ಮೇಯ್ನಾಗಿ ತೋರಿಸ್ಬೇಕು ನೀವು ಅದರಲ್ಲಿ ಅಂತ ಹೇಳ್ಬಿಟ್ಟು ವಿಜುವಲ್ಸಲ್ಲಿ. ಸೊ ಇದಿಷ್ಟು ನಿಮ್ಗೆ ಐಡಿಯಾ ಬಂದಿದೆ. ಬೈ ಚಾನ್ಸ್ ನಿಮಗೆ ಈ ಬ್ರೀಫಲ್ಲಿ ಇಷ್ಟೊಂದು ಐಡಿಯಾಸ್ ನೀವು ಜನ್ರೇಟ್ ಮಾಡೋಕ್ಕೆ ಗೊತ್ತಾಗಲಿಲ್ಲ ಅಂದರೆ, ಇದರಲ್ಲೂ ನನಗೆ ವಿಜುವಲ್ಸ್ ಕ್ಲೀನಾಗಿ ಮೈಂಡಿಗೆ ಬರ್ತಿಲ್ಲ ಅಂತ ಹೇಳಿದ್ರೆ, ನಾನು ನೆಕ್ಸ್ಟು ಹೇಗೆ ಇದರದ್ದು ಐಡಿಯಾಸ್ನ ChatGPT-ನಲ್ಲೇ ಆ ವಿಜುವಲ್ಸ್ ಕೂಡ ಹೇಗೆ ನೀವು ಜನ್ರೇಟ್ ಮಾಡ್ಕೋಬೋದು, ಐಡಿಯಾಸ್ ವಿಡಿಯೋ ಮಾಡೋಕ್ಕೆ ಐಡಿಯಾಸ್ ಹೇಗೆ ಜನ್ರೇಟ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಏನು ಮಾಡಿ ಅಂತ ಹೇಳಿದ್ರೆ, ಈ ಕ್ಲೈಂಟ್ ಬ್ರೀಫ್ ಏನಿದೆ ಇದನ್ನು ಹಿಂಗೆ ಕಾಪಿ ಮಾಡ್ಕೊಳ್ಳಿ ಆಯಿತಾ. ಇಲ್ಲಿವರೆಗೂ ಕಂಪ್ನಿಯಿಂದ ಎಂಡ್ವರೆಗೂ ಇದನ್ನು ಕಾಪಿ ಮಾಡ್ಕೊಳ್ಳಿ, Ctrl+C. ನೆಕ್ಸ್ಟು ಇಲ್ಲಿ ಬಂದುಬಿಟ್ಟು ನ್ಯೂ ಚಾಟಿಗೆ ಬನ್ನಿ. ನನಗೆ ಒಂದು ವಿಡಿಯೋ ಎಡಿಟ್ ಮಾಡೋಕ್ಕೆ ಒಂದು ಕಾಪಿನ ಅಥವಾ ಸ್ಕ್ರಿಪ್ಟ್ನ ನೀನು ಜನ್ರೇಟ್ ಮಾಡಿಕೊಡು ಅಂತ ಕೇಳಬೇಕು. ಸೊ ಇಲ್ಲಿ ನೋಡಿ, ನಾನು ಇಲ್ಲಿ ಏನು ಟೈಪ್ ಮಾಡಿದ್ದೀನಿ ಅಂದರೆ, ಜನರೇಟ್ ಅ ಸ್ಕ್ರಿಪ್ಟ್ ಟು ಎಡಿಟ್ ಪ್ರೊಮೋ ವಿಡಿಯೋ ಫಾರ್ ದ ಫಾಲೋಯಿಂಗ್ ಕ್ಲೈಂಟ್ ಬ್ರೀಫ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ನಮ್ಮ ಕ್ಲೈಂಟ್ ಬ್ರೀಫ್ನ ಪೇಸ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಏನು ಹೇಳ್ತೀರಂದರೆ, ChatGPT-ಗೆ ನಮ್ಮ ಕ್ಲೈಂಟ್ ಇಲ್ಲಿ ಕೆಳಗಡೆ ಪೇಸ್ಟ್ ಮಾಡಿರೋ ಕ್ಲೈಂಟ್ ಬ್ರೀಫ್ಗೆ ನನಗೊಂದು ಸ್ಕ್ರಿಪ್ಟ್ನ ಜನ್ರೇಟ್ ಮಾಡಿಕೊಡು ವಿಡಿಯೋಗೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನೀವು ಸರ್ಚ್ ಮಾಡಿದ್ರೆ ಇಲ್ಲಿ ನೋಡಿ, ಸೊ ಇವಾಗ ನೀವು ನೋಡಿದ್ರೆ ChatGPT ನಮ್ಮ ಸ್ಕ್ರಿಪ್ಟ್ನ ಜನ್ರೇಟ್ ಮಾಡಿಕೊಟ್ಟಿದೆ. ಸೊ ಇಲ್ಲಿ ನೀವು ನೋಡಿದ್ರೆ ಕ್ಲೀನಾಗಿ ಅದು ಯಾವ್ಯಾವ ಥರ ವಿಜುವಲ್ಸ್ ಆಗಬೇಕು, ಯಾವ್ಯಾವ ಥರ ಎಡಿಟ್ ಮಾಡಬೇಕಂತ ಅವರು ಹೇಳಿದ್ದಾರೆ, ಇಲ್ಲಿ ಮೆನ್ಷನ್ ಆಗಿದೆ. ಸೊ ಸ್ಟಾರ್ಟಿಂಗು ಓಪನ್ ವಿತ್ ಅ ಶಾರ್ಟ್ ಆಫ್ XYZ ಫಿಟ್ನೆಸ್ ಸ್ಟುಡಿಯೋ ಲೋಗೋ ಅಕಂಪನಿಡ್ ಬೈ ಅಪ್ಬಿಟ್. ಅಂದರೆ ಫಸ್ಟು XYZ ಫಿಟ್ನೆಸ್ ಸ್ಟುಡಿಯೋ ಲೋಗೋ ಇಂದ ಓಪನಿಂಗ್ ಮಾಡಿ, ಜೊತೆಗೆ ಅಪ್ಬಿಟ್ ಮ್ಯೂಸಿಕ್ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟು ಯಾವ ವಿಷಯಕ್ಕೆ ಕಟ್ ಮಾಡ್ಬೇಕಂತ ಹೇಳಿದ್ರೆ, ಶೋ ಅ ಡೈವರ್ಸ್ ಗ್ರೂಪ್ ಆಫ್ ಪೀಪಲ್ ಇನ್ ವರ್ಕೌಟ್ ಗೇರ್ ಸೆಟ್ಟಿಂಗ್ ಅಪ್ ದೇರ್ ವರ್ಚುವಲ್ ವರ್ಕೌಟ್ ಸ್ಪೇಸ್ ಅಟ್ ಹೋಮ್, ಸ್ಮೈಲ್ ಆ್ಯಂಡ್ ಎಕ್ಸೈಟ್ಮೆಂಟ್. ಓಕೆ, ಸೊ ಯಾವ ಥರ ವಿಜುವಲ್ಸ್ ಹಾಕ್ಬೇಕಂತ ಹೇಳಿದ್ರೆ, ಮನೆಯಲ್ಲಿ ಅವ್ರ ವರ್ಕೌಟ್ ಮಾಡೋ ಸೆಟ್ ಮಾಡ್ತಿರ್ತಾರಲ್ಲ ಆ ಥರದ್ದು ವಿಜುವಲ್ಸ್ನ ಹಾಕಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಹ್ಯಾಪಿ ಎಕ್ಸೈಟಿಂಗ್ ಫೇಸಸ್ನ ಯೂಸ್ ಮಾಡಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟು ಕಟ್ ಮಾಡಬೇಕು. ಈ ವಿಜುವಲ್ಸ್ ತೋರಿಸಾದ್ಮೇಲೆ ನೆಕ್ಸ್ಟು ಇಲ್ಲೇನು ಮಾಂಟೇಜ್ ಆಫ್ ವರ್ಚುವಲ್ ವರ್ಕೌಟ್ ಕ್ಲಾಸಸ್ ಅಂತಿದೆ. ಸೊ ಯೂಶಲಿ ಮಾಂಟೇಜ್ ಅಂತ ಹೇಳಿದ್ರೆ ಬೇರೆ ಬೇರೆ ಕ್ಲಿಪ್ಸ್ನ ಫಾಸ್ಟ್ ಕಟ್ ಮಾಡ್ತೀವಲ್ಲ, ಅದಕ್ಕೆ ಮಾಂಟೇಜ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡ್ಬೋದು, ಕ್ವಿಕ್ ಕ್ಲಿಪ್ಸ್ ಆಫ್ ವೇರಿಯಸ್ ಫಿಟ್ನೆಸ್ ರೂಟೀನ್ಸ್, ಯೋಗ, HIIT, ಡ್ಯಾನ್ಸ್, ಸ್ಟ್ರೆಂತ್ ಟ್ರೈನಿಂಗ್ ಆ್ಯಂಡ್ ಮೋರ್. ಸೊ ಈ ಥರದ್ದು ಬೇರೆ ಬೇರೆ ಫಿಟ್ನೆಸ್, ಯೋಗ, ಡ್ಯಾನ್ಸು, ಸ್ಟ್ರೆಂತ್ ಟ್ರೈನಿಂಗ್ ಇದೆಲ್ಲ ಮಾಡ್ತಾರಲ್ಲ, ಈ ಥರದ್ದೆಲ್ಲ ಕ್ವಿಕ್ ಕ್ಲಿಪ್ಸ್ ತೋರಿಸ್ಬೇಕು. ಆಮೇಲೆ ಪ್ರತಿಯೊಂದು ರೂಟೀನ್ ಕೂಡ ಎನರ್ಜೆಟಿಕ್ ಟ್ರೈನರ್ಸು ಫಸ್ಟ್ ತೋರಿಸ್ತಾರೆ, ಅದಾದ್ಮೇಲೆ ಇವ್ರು ಫಾಲೋ ಮಾಡೋದು. ಸೊ ಆ ಥರದ್ದು ಯಾವ್ದಾದ್ರು ವಿಜುವಲ್ಸ್ನ
ನೀವು ಹಾಕಿ ಅಂತ ಹೇಳ್ತಾ ಇದ್ದಾರೆ ಇವರು. ನೆಕ್ಸ್ಟ್ ಇದಾದ್ಮೇಲೆ ಒಂದು ವಾಯ್ಸ್ ಓವರ್ ಕೊಡ್ಬೋದು. ವೆಲ್ಕಮ್ ಟು ದ XYZ ಫಿಟ್ನೆಸ್ ಸ್ಟುಡಿಯೋ ವರ್ಚುವಲ್ ವರ್ಕೌಟ್ ಕ್ಲಾಸಸ್ ವೇರ್ ಫಿಟ್ನೆಸ್ ಮೀಟ್ಸ್ ಕನ್ವೀನಿಯನ್ಸ್ ಅಂತಿದೆ. ಸೊ ನಿಮಗೆ ವಾಯ್ಸ್ ಓವರ್ ಇದೆಲ್ಲ ಕೊಡೋಕ್ಕೆ ಇಷ್ಟ ಇಲ್ಲ, ಹೆಸಿಟೆಂಟ್, ಶೈ ನೇಚರ್ ಈ ಥರದ್ದೆಲ್ಲ ಇರುತ್ತೆ ಅಂತ ಹೇಳಿದ್ರೆ ನೀವು ಟೆಕ್ಸ್ಟ್ನ ಮಾತ್ರ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಇದಾದ್ಮೇಲೆ ಯಾವ್ದು ಕ್ಲಿಪ್ಸ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ. ಝೂಮ್ ಇನ್ ಆನ್ ಅ ಪರ್ಸನ್ ವರ್ಕಿಂಗ್ ಔಟ್ ಇನ್ ದರ್ ಲಿವಿಂಗ್ ರೂಮ್ ವಿತ್ ಲ್ಯಾಪ್ಟಾಪ್ ಟೇಬಲ್ ಇನ್ ಫ್ರಂಟ್ ಶೋಕೇಸಿಂಗ್ ದ ಫ್ಲೆಕ್ಸಿಬಿಲಿಟಿ ಆಫ್ ಎಕ್ಸಸೈಸಿಂಗ್ ಇಟ್. ಸೊ ಮನೆಯಿಂದ ಯಾರಾದ್ರೂ ಒಬ್ಬ ಎಕ್ಸಸೈಸ್ ಮಾಡತ್ತಿರೋದು ಯಾವ್ದಾದ್ರು ಒಂದು ಫುಟೇಜ್ ನ ಹಾಕಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ವಾಯ್ಸ್ ಅವರು ಟ್ರಾನ್ಸ್ಫಾರ್ಮ್ ಎನಿ ಸ್ಪೇಸ್ ಇನ್ ಯುವರ್ ಪರ್ಸನಲ್ ಫಿಟ್ನೆಸ್ ಲೆವೆಲ್ ಅಂತಿದೆ. ಅಂದ್ರೆ ಆ ವಿಡಿಯೋಗೆ ಈ ವಾಯ್ಸ್ ಓವರ್ ಬರಬೇಕು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಡೆಮಾನ್ಸ್ಟ್ರೇಟ್ ದ ಫಿಟ್ನೆಸ್ ಸ್ಟುಡಿಯೋ ಆ್ಯಪ್ ಆನ್ ಮೊಬೈಲ್ ಡಿವೈಸಸ್, ಶೋ ದ ಈಸಿ ನ್ಯಾವಿಗೇಷನ್ ಟು ಸೆಲೆಕ್ಟ್ ಆನ್ ವರ್ಚುವಲ್ ಕ್ಲಾಸಸ್. ಸೊ ಅಗೇನ್ ಇಲ್ಲಿ ನಿಮ್ದು ಆ್ಯಪ್ ಯಾವ್ದಾದ್ರು ಒಂದು ಆ್ಯಪ್ದು ವಿಜುವಲ್ಸ್ ತೊಗೊಂಡ್ಬಿಟ್ಟು ಒಂದು ಮೊಬೈಲಲ್ಲಿ ಸ್ಕ್ರೋಲ್ ಮಾಡ್ತಿರ್ತಾರಲ್ಲ ಆ ಥರದ್ದು ಏನಾದರೂ ನೀವು ತೋರಿಸ್ಬೋದು. ಇದಾದ್ಮೇಲೆ ನೆಕ್ಸ್ಟು ಜಾಯ್ನ್ ಅವರ್ ಕ್ಲಾಸಸ್ ಎನಿವೇರ್ ಎನಿ ಟೈಮ್ ವಿತ್ ಜಸ್ಟ್ ಟೈಮ್. ಸೊ ಆ ವಿಜುವಲ್ಸ್ಗೆ ಈ ವಾಯ್ಸ್ ಓವರ್ನ ನೀವು ಯೂಸ್ ಮಾಡ್ಬೋದು. ಅಥವಾ ನೆಕ್ಸ್ಟ್ ವಿಜುವಲ್ಸ್ಗೆ ಕೂಡ ಅಷ್ಟೇ, ಯಾಕಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕ್ವಿಕ್ ಶಾರ್ಟ್ಸ್ ಆಫ್ ಪಾರ್ಟಿಸಿಪೇಟಿಂಗ್ ಜಾಯ್ನಿಂಗ್ ವರ್ಚುವಲ್ ಕ್ಲಾಸಸ್ ಅಂತಿದೆ. ಸೊ ಇಲ್ಲಿ ನೀವು ಬೇರೆ ಬೇರೆ ಲೊಕೇಶನ್ಸ್ ಅಥವಾ ಹೋಮ್ ಪಾರ್ಕು ಇಲ್ಲಿಂದ ಬೇರೆ ಬೇರೆ ಪರ್ಸನ್ಸು ನಿಮ್ಮ ಕ್ಲಾಸಸ್ಗೆ ಜಾಯಿನ್ ಮಾಡ್ತಿರೋ ಥರದ್ದು ವಿಜುವಲ್ಸ್ನ ಯೂಸ್ ಮಾಡ್ಬೋದು. ಬಿಕಾಸ್ ಯುವರ್ ಫಿಟ್ನೆಸ್ ಜರ್ನಿ ಶುಡ್ ಅಡಾಪ್ಟ್ ಯುವರ್ ಪ್ಲೇ ಸ್ಟೈಲ್. ನೀವು ಬೇರೆ ಬೇರೆ ಲೊಕೇಶನ್ಸಲ್ಲಿ ಯಾಕೆ ತೋರಿಸ್ತೀರ ಅಂದರೆ ಅದಕ್ಕೆ ವಾಯ್ಸ್ ಓವರ್ ಇದು. ಸೊ ಹಾಗೆ ನೀವು ವಾಯ್ಸ್ ಓವರ್ ಕೊಟ್ಟಿಲ್ಲ ಅಂದರೆ ಟೆಕ್ಸ್ಟ್ ಕೂಡ ಕೊಡ್ಬೋದು. ಸೊ ಅಗೇನ್ ಇದೆಲ್ಲ ಆದಮೇಲೆ ಎಂಡ್ ವಿತ್ ಕ್ವಿಕ್ ಮಾಂಟೇಜಸ್, ಸ್ಮೈಲಿಂಗ್ ಪಾರ್ಟಿಸಿಪೆಂಟ್ಸ್, ಸ್ವೆಟಿಂಗ್ ಇಟ್ ಔಟ್, ಹ್ಯಾವಿಂಗ್ ಫನ್ ಇದೆಲ್ಲ ಇದೆ. ಸೊ ಎಂಡಿಂಗ್ ಯಾವ ಥರ ಎಂಡಿಂಗ್ ಮಾಡ್ತೀರ ಅಂದರೆ ಫುಲ್ ಸ್ವೆಟ್ ಆಗಿರ್ತಾರೆ, ವರ್ಕೌಟ್ ಮಾಡಿ ಫುಲ್ ಜೋಶಲ್ಲಿ ಇರ್ತಾರೆ. ಆ್ಯಂಡ್ ಅಗೇನ್ ಖುಷಿಯಿಂದ ವರ್ಕೌಟ್ ಮಾಡ್ತಾರೆ, ಮನೆಯಿಂದ ಇರ್ಬೋದು ಅಥವಾ ಅವರು ಯಾವ್ದಾದ್ರು ಒಂದು ಸ್ಪೇಸಿಂದ ವರ್ಕ್ ಮಾಡ್ತಿರ್ತಾರಲ್ಲ ಆ ಥರ ವಿಜುವಲ್ಸ್ನ ಇಲ್ಲಿ ಹಾಕ್ಬೋದು. ಆಮೇಲೆ ಎಂಥೂಸಿಯಾಸ್ಟಿಕ್ ಆಗಿರೋದು ಈ ಥರದ್ದೆಲ್ಲ. ಇದಾದಮೇಲೆ ಫೈನಲ್ಲು XYZ ಫಿಟ್ನೆಸ್ ಸ್ಟುಡಿಯೋ ವೇರ್ ಪ್ಯಾಷನ್ ಮೀಟ್ಸ್ ಪಾಸಿಬಿಲಿಟಿ ಅಂತ, ಅದಕ್ಕೆ ವಾಯ್ಸ್ ಓವರ್ ನೀವು ಯೂಸ್ ಮಾಡ್ಬೋದು. ಇದಾದಮೇಲೆ ನೆಕ್ಸ್ಟ್ ಫೇಡ್ ಔಟ್ ಕ್ಲೋಸಿಂಗ್ ಶಾಟ್ ಯಾವ ಥರದ್ದು ಅಂತ ಹೇಳ್ಬಿಟ್ಟು XYZ ಫಿಟ್ನೆಸ್ ಸ್ಟುಡಿಯೋ ಜೊತೆಗೆ ಕಾಲ್ ಟು ಆ್ಯಕ್ಷನ್ ಅಂತ ಹೇಳ್ತೀವಿ. ಕಾಲ್ ಟು ಆ್ಯಕ್ಷನ್ ಅಂದರೆ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ದಾರೆ, ನೆಕ್ಸ್ಟ್ ಏನು ಮಾಡಬೇಕು ಅವರು, ಸೊ ಕ್ಲಾಸಸ್ನ ಜಾಯ್ನ್ ಆಗಬೇಕು. ಸೊ ಅದು ಅವ್ರದ್ದು ಕಾಲ್ ಟು ಆ್ಯಕ್ಷನ್ ಇರುತ್ತೆ. ಸೊ ಅದಕ್ಕೆ ಅಲ್ಲಿ ಮೆನ್ಷನ್ ಮಾಡಿರೋದು ಡಿಸ್ಪ್ಲೇ ದ ಲೋಗೋ ಅಲಾಂಗ್ ವಿತ್ ಇನ್ಫಾರ್ಮೇಷನ್ ಆನ್ ಹೌ ಟು ಸೈನ್ ಅಪ್ ಆರ್ ಡೌನ್ಲೋಡ್ ದ ಆ್ಯಪ್ ಎಂಡ್ ವಿತ್ ಅ ಟ್ಯಾಗ್ ಲೈನ್ ಎಲಿವೇಟ್ ಯುವರ್ ಫಿಟ್ನೆಸ್ ಎನಿ ಟೈಮ್ ಎನಿವೇರ್ ಅಂತಿದೆ. ಅದಾದಮೇಲೆ ಫೇಡ್ ಔಟ್. ಸೊ ಈ ಥರದ್ದು ನಿಮಗೆ ಐಡಿಯಾಸ್ ChatGPT ಜನ್ರೇಟ್ ಮಾಡುತ್ತೆ ಅದು ನಿಮ್ಮ ವೀಡಿಯೋಸ್ ಯಾವ ಥರ ಬರಬೇಕಂತ. ಹಾಗೆ ನೀವು ಎಕ್ಸಾಕ್ಟಾಗಿ ಇದನ್ನೇ ಕಾಪಿ ಮಾಡಬೇಕಂತೇನಿಲ್ಲ, ಬೇಕಾದ್ರೆ ನೀವು ಇದರಲ್ಲಿ ನಿಮ್ಮದೇ ಆದಂಥ ಚೇಂಜಸ್ ಮಾಡ್ಕೋಬೋದು. ಓನಾಗಿ ಐಡಿಯಾಷನ್ಸ್ ಏನು ಬರುತ್ತೋ ಅದನ್ನು ಕ್ರಿಯೇಟ್ ಮಾಡ್ಕೋಬೋದು. ಸೊ ಇದು ಮೈನಾಗಿ ಐಡಿಯಾ ಜನ್ರೇಷನ್ ಮಾಡೋದು. ನಿಮ್ಗೇನೂ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಹೇಳಿದಾಗ ಈ ರೀತಿ ಕೂಡ ನೀವು ಸ್ಕ್ರಿಪ್ಟ್ನ ಜನ್ರೇಟ್ ಮಾಡ್ಕೊಂಡು ಐಡಿಯಾಸ್ ಬರ್ಸ್ಕೋಬೋದು ವಿಡಿಯೋ ಮಾಡೋಕ್ಕೆ. ನೆಕ್ಸ್ಟು ಓಕೆ, ಇವಾಗ ಇದಿಷ್ಟು ಜನ್ರೇಟ್ ಮಾಡ್ಕೊಂಡಿದ್ದೀನಿ ನಾನು, ಬಟ್ ಈ ಥರ ಎಕ್ಸಾಕ್ಟ್ ಶಾರ್ಟ್ಸ್ನ ಎಲ್ಲಿಂದ ಹುಡ್ಕೋದು? ಇವಾಗ ನನಗೆ ವಿಡಿಯೋಗ್ರಫಿ ಬರಲ್ಲ ಅಥವಾ ನನಗೆ ಕರೆಕ್ಟಾಗಿ ಹುಡ್ಕಕ್ಕೆ ಬರಲ್ಲ ಆನ್ಲೈನಲ್ಲಿ. ಈ ಥರ ಸಿಚುವೇಷನಲ್ಲಿ ನಾನು ಹೇಗೆ ಹುಡುಕ್ಲಿ ಈ ಥರದ್ದು ಶಾರ್ಟ್ಸ್ನ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರು ಇರ್ತಾರೆ, ಈ ಥರದವರು ಇರ್ತಾರೆ. ಸೊ ಹಾಗಾಗಿ ನಾನು ಇದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟು. ಸೊ ಇವಾಗ ಕ್ಲೈಂಟ್ ಬ್ರೀಫ್ ಜನ್ರೇಟ್ ಆಗಿದೆ, ಐಡಿಯಾಸ್ ಬಂದಿದೆ, ಆಮೇಲೆ ಸ್ಕ್ರಿಪ್ಟ್ ಕೂಡ ಜನ್ರೇಟ್ ಆಗಿದೆ. ಇದಿಷ್ಟಾದ್ಮೇಲೂ ಕೂಡ ಒಂದಷ್ಟು ಜನರಿಗೆ ವಿಡಿಯೋನ ಎಡಿಟ್ ಮಾಡೋಕ್ಕೆ ಬರಲ್ಲ, ಅಂದರೆ ಕ್ಲೀನ್ ಆಗಿರೋ ವಿಡಿಯೋನ ಎಡಿಟ್ ಮಾಡೋಕ್ಕೆ ಬರಲ್ಲ. ಯಾಕಂದರೆ ಪ್ರಾಪರ್ ವಿಜುವಲ್ಸ್ ಹುಡ್ಕಲ್ಲ ಅಥವಾ ಮ್ಯೂಸಿಕ್ ಕರೆಕ್ಟಾಗಿ ಹುಡ್ಕಲ್ಲ. ಯಾಕಂದರೆ ಸಾಕಷ್ಟು ಜನರಿಗೆ ಗೊತ್ತಾಗಲ್ಲ. ಸೊ ಓಕೆ, ಈ ಥರ ಶಾರ್ಟ್ಸ್ ತಗೋ ಅಂತ ಹೇಳ್ತಿದೆ, ಬಟ್ ಹೇಗೆ ನಾನು ಹುಡುಕ್ಲಿ? ನನಗೆ ಅಷ್ಟು ಇಂಟರ್ನೆಟ್ ಯೂಸ್ ಮಾಡಿಲ್ಲ ನಾನು, ಅಥವಾ ಆನ್ಲೈನಲ್ಲಿ ಅಷ್ಟು ಟೈಮ್ ಸ್ಪೆಂಡ್ ಮಾಡಿಲ್ಲ. ಸೊ ಹೇಗೆ ಹುಡ್ಕೋದು ಅಂತ ಹೇಳ್ಬಿಟ್ಟು ಅಂಥವರಿಗೆ ನಾನು ನೆಕ್ಸ್ಟು ಈ ಥರ ಸ್ಕ್ರಿಪ್ಟ್ನ ಇಟ್ಕೊಂಡು ಹೇಗೆ ನೀವು ಆನ್ಲೈನಲ್ಲಿ ಬೇಕಾಗಿರುವಂಥ ವಿಜುವಲ್ಸ್ನ ಹುಡ್ಕೋದು ಅಂತೆಲ್ಲ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ.